ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಗೊಳಮ್ಮ, ನಿಮ್ಮತ್ತೆನ ನೀನೇ ಕಾಪಾಡು. ಓಂ ರುದ್ರಂ ಪರಿಮಳಂ ಸ್ಥಾನಂ ನೀಲಕಂಠ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ಕಾಲಕಂಠಂ ಕಾಲಮೂರ್ತಿಂ ಕಾಲಾಗ್ನ್ಯಂ ಕಾಲನಾಶನಂ ಕಾಮದೇವಂ ಮಹಾದೇವಂ ಲೋಕನಾಥಂ ಜಗದ್ಗುರುಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ. ಕತ್ತಲ್ಲಿರೋ ಬಂಗಾರ ಅಲಂಕಾರ, ಇದಿದ್ರೆ ಅದೇ ಓಂಕಾರ. ಹುಷಾರು ಅತ್ತೆ. ಹೇಳಿದ್ಯಲ್ಲ, ನಾನು ನೋಡ್ಕೋತೀನಿ ಬಿಡು. ಎಷ್ಟು ಮುದ್ದಾಗಿದ್ದಾರೆ ನಮ್ಮತ್ತೆ. ಹಾಗೆ ಇರಿ ಅತ್ತೆ, ಆರತಿ ತಗೊಂಡ್ ಬರ್ತೀನಿ. ಸುಟ್ಟೋಗ್ಬಿಡ್ತಾರೆ ಅತ್ಗೆ. ಅದ್ಯಾಕೆ? ಹೌದಕ್ಕ, ಇವತ್ತು ಮನೇಲಿ ಬೆಂಕಿ ಹಚ್ಬಾರ್ದು. ಓ ಐ ಸಿ. ಎಚ್ಚರಿಕೆಯಿಂದ ಇರ್ಬೇಕೆಲ್ರು. ಯಾಕಂದ್ರೆ ಮನೆಯಲ್ಲಿ ಹಸುಗೂಸಿದೆ. ಒಂದೇ ಅಲ್ಲ ಗುರುಗಳೇ, ನನ್ ಮಗಳು ಹಾಸಿನಿ ಅಕ್ಕನ್ ಮಗ 3 ಮಕ್ಳಿದಾವೆ. ಒಳ್ಳೇದು. ಶಾಸ್ತ್ರಿ, ಇನ್ನು ಹೊರಡೋಣವಾ? ವಿಶಾಲ್ ಅವರೇ, ಗುರುಗಳ ಜೊತೆ ನಾನು ಹೊರಡ್ತೀನಿ. ನಾಳೆ ಬಂದು ಗಾಯತ್ರಿನ ಕರ್ಕೊಂಡು ಹೋಗ್ತೀನಿ. ಹಾಗೆ ಆಗಲಿ ಶಾಸ್ತ್ರಿಗಳೇ. ಅತ್ತೆ, ಒಂದ್ ಸೆಲ್ಫಿ ತಗೊಳ್ಳೋಣವಾ? ಬೇಕಾಗಿಲ್ಲ, ಹೋಗು. ಬಾಲಗಳು ಯಾಕೆ ಇಲ್ಲೇ ಇದೆಯೋ? ಹೋಗ್ತಿವೆ, ನಿನ್ ಮುಖ ನೋಡ್ಕೊಂಡು ಇರಕ್ಕಾಗತ್ತಾ? ಯಜಮಾನ್ರೆ, ಗಾಯತ್ರಿ ನಿಲ್ಕೊಡಿ. ಏನ್ ನಡೀತಾ ಇದೆ ಮಾಮ್? ನಯನೇ ಆಟ ಆಡ್ಸಕ್ ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ರೆ ನೀವು ಸಾಯ್ತೀರಾ ಅಂತ ಸ್ವಾಮೀಜಿಗಳೇ ಹೇಳ್ತಾ ಇದ್ದಾರೆ. ರುದ್ರಾಕ್ಷಿ ನಿಮ್ ಕತ್ತಲ್ಲಿರೋವರೆಗೂ ನೀವ್ ಸೇಫ್ ಅಂತ ಹೇಳಿದ್ರು. ಇದನ್ನ ಎಷ್ಟರ ಮಟ್ಟಿಗೆ ನಂಬಬಹುದಾಂಟಿ? ಇವತ್ತೊಂದಿನ ನಂಬಿದ್ರೆ ನಾಳೆಯಿಂದ ನಾವು ಹೇಗಿರ್ಬೇಕು ಅಂದ್ಕೊಂಡಿದೀವೋ ಹಾಗಿರ್ಬೋದು. ಎಕ್ಸ್ಕ್ಯೂಸ್ ಮೀ ಗೈಸ್. ಏನು, ಎಲ್ಲ ಆರಾಮಾ? ನನ್ಗೇನಾಗುತ್ತೇನೋ ಅಂತ ನೋಡಕ್ ಬಂದ್ಯಾ? ಈಗ್ಲೇ ಏನೂ ಆಗಲ್ಲತ್ತೆ. ರುದ್ರಾಕ್ಷಿ ಮಾಲೆ ಹಾಕೊಂಡ್ಮೇಲೆ ಸಕ್ಕದ ಕಾಣ್ತಿದ್ದೀರಾ. ದಿಢೀರಂತ ಭಕ್ತಿ ಹುಟ್ಟಿರೋ ಕಳ್ಳಂತರ. ಏಯ್, ಏನೇ ಬೊಗಳ್ತಿದ್ಯಾ? ಪರಮ ಭಕ್ತಿ ತರ ಇದ್ದಾರೆ ನಿಮ್ಮಮ್ಮ ಅಂತ ಹೇಳ್ತಿದ್ದೀನಿ ರೀ. ಅತ್ತೆ, 2 ಸೆಕೆಂಡ್ ಕಣ್ ಮುಚ್ಕೊಳ್ಳಿ. ಯಾಕೆ? ಮುಚ್ಚಿ ಅತ್ತೆ, ನಾನು ಹೇಳ್ತಿದ್ದೀನಲ್ವಾ. 2 ಸೆಕೆಂಡ್ ಕಣ್ ಮುಚ್ಚಿದ್ರೆ ಕಾಟ ತಪ್ಪುತ್ತೆ ಆಂಟಿ. ಸರಿ.
ಆಗತ್ತೆ. ಏನ್ ಮಾಡ್ದೆ? ನೀನ್ ಹೇಳೆ ಸೋಗ್ಲಾಡಿ. ಶಟ್ ಆಂಟಿ, ಈ ತಲೆ ಕೆಟ್ಟ ಹಾಸಿನಿ ನಿಮ್ ಹಣೆ ಮೇಲೆ 3 ನಾಮ ಬರ್ದಿದ್ದಾಳೆ. ನಾಮನ? ನೈನಿ ಪಂಗ್ನಾಮ ಹಾಕಿದ್ರೆ ನೀನು 3 ನಾಮ ಹಾಕಿದ್ಯಾ? ಏಯ್, ಯಾಕೆ ಹೀಗ್ ಮಾಡ್ದೆ? ಅತ್ತೆ, ಸನ್ಯಾಸತ್ವ ತಗೊಂಡಿರೋ ಮಹಾನ್ ಭಾವರ್ ತರ ಎಷ್ಟು ಮುದ್ದ ಕಾಣ್ತಿದ್ದೀರಾ. ಬೇಕಿದ್ರೆ ಒಂದ್ಸತಿ ನೋಡಿ. ಇಲ್ಲ ನೋಡಿ. ಏಯ್, ಈಗ ಈ ಅವತಾರದಲ್ಲೇ ಮನೆ ಪೂರ್ತಿ ಓಡಾಡಿದ್ರೆ ಎಲ್ರೂ ನನ್ನನ್ನ ನೋಡಿ ನಗಲ್ವಾ? ಗೋವಿಂದ ನಾಮ ನೋಡಿ ಅವ್ರ ನಕ್ರೆ ಅವ್ರ ಕಣ್ಣು ಹೋಗುತ್ತೆ. ಚೆನ್ನಾಗೇ ಇದ್ದ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ಯಾ? ಇದನ್ನ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏಯ್, ವಾಟ್ ಹ್ಯಾಪನ್ ವಲ್ಲಭ್? ಹಾಸಿನಿ ಯಾಕೆ ಅಳ್ತಿದ್ದಾಳೆ? ನಿಮಗ್ ನಾನೇನ್ ಹೇಳಿಲ್ವಾ? ಏಯ್, ಹೇಳ್ಬಿಟ್ಟು ಅಳು. ನೀವಿನ್ ಸ್ವಲ್ಪ ಹೊತ್ನಲ್ಲೇ ಗೋವಿಂದ ಗೋವಿಂದ ಅಲ್ವತ್ತೆ. ಅಂದ್ರೆ ಏಯ್, ಸಾಯ್ತೀರಾ ಅಂತ ಹೇಳ್ತಿದ್ರು, ಅರ್ಥ ಆಗಲ್ವಾ? ಏಯ್, ಸಾರಿ ಮೇಲ್ ಹೋಗ್ತಿದ್ದೀರಾ ಅಂತ ನೈನಿ ಮತ್ತೆ ಗುರುಗಳು ಹೇಳಿದ್ದು. ರುದ್ರಾಕ್ಷಿ ಮಾಲೆ ರಕ್ಷಾ ಕವಚ ತರ ಕೆಲಸ ಮಾಡಿದ್ರು ಟಿಕೆಟ್ ತಗೊಳ್ಳೋದು ಗ್ಯಾರಂಟಿ ಅಂತ ನನ್ ಮನ್ಸಿಗೆ ಯಾಕೋ ಅನ್ನಿಸ್ತಿದೆ. ಹೋಗೋ ಮುಂಚೆ ಈ ತರ ನಾಮಲ್ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಟಿಕೆಟ್ ಸಿಗುತ್ತಂತೆ. See you later. See you. ತಲೆ ಕೆಟ್ಟೋಳು. ಹುಚ್ಚಿ ಮಾಮವಳು. ಆದ್ರೆ ಆಂಟಿನ ಕಾಮಿಡಿ ಪೀಸ್ ಮಾಡಿಟ್ಟಿದ್ದಾಳೆ. ನೀವು ಹೊರಡಿ, ನಾನು ನೀಟಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಗಾದ್ರೂ ಈ ನಾಮ ಹೋಗುತ್ತೆ. ಟೇಕ್ ಯುವರ್ ಓನ್ ಟೈಮ್ ಆಂಟಿ. ಸರಿ ಬಿಡಿ. ಮಾವ, ದೊಡ್ಡವ್ರು ನೀವೇ ಅಲ್ವಾ, ಸೊ ನಿಮ್ಮಿಂದನೇ ಶುರು ಮಾಡೋಣ. ನನಗಿಂತ ದೊಡ್ಡವರು ಜಗದೀಶ್ ಬಾವ ಮತ್ತೆ ತಿಲೋತ್ತಮ ಅಕ್ಕ ಇದಾರಲ್ಲ ವಿಶಾಲು. ಮಾಮ್ ರೂಮಲ್ಲಿದ್ದಾರೆ. ಡ್ಯಾಡ್ ಯಾವುದೋ ಮೀಟಿಂಗ್ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಸಂತೋಷ. ನನಗಂತೂ ಒಂದು ಪಲಾವು, ಒಂದು ಮಸಾಲೆ ದೋಸೆ. ಓಕೆ. ಚಿಕ್ಕಮ್ಮ, ನಿಮ್ಗೆ? ಪುಳಿಯೋಗರೆ. ಟಿಫನ್ ಅದು? ಅಯ್ಯೋ, ಅದು ಕೂಡ ಟಿಫನ್ ರೀ. ಪ್ಲಸ್ ಉಪ್ಪಿಟ್ಟು. ಡನ್. ಯಜಮಾನ್ರೆ, ನೀವ್ ಹೇಳಿ. ಸಾಂಬಾರ್ ಇಡ್ಲಿ, ಖಾಲಿ ದೋಸೆ. ಸಾಂಬಾರ್ ಇಡ್ಲಿ, ಖಾಲಿ ದೋಸೆ. ಸುಮನಾ, ನಿಂಗೆ? ಯಾಕೆ? ಮಾರೋದಕ್ಕೆ. ಹೀಗೆ ಕೇಳ್ತಾ ಇದೆಯಲ್ಲ, ಟಿಫಿನ್ ಮಾಡಲ್ವಾ? ಸಿಟ್ಟಿಯಾಕ್ ಮಾಡ್ಕೋತೀರಾ? ಸರಿ, ಬರ್ಕೊಳ್ಳಿ. ಸೆಟ್ ದೋಸೆ, ರವೆ ಇಡ್ಲಿ, ಬೋಂಡಾ ಸೂಪ್. 3 ಜನ ತಿನ್ನೋದನ್ನ ಒಬ್ಳೆ ತಿಂತಾಳೆ, ನೋಡಿದ್ರಾ? ವಿಕ್ರಾಂತ್, ಹೊಟ್ಟೆ ತುಂಬ ತಿನ್ಲಿ ಬಿಡೋ. ಬ್ರದರ್, ನಿನ್ಗೇನ್ ಬೇಕು? ನನ್ಗೇನ್ ಬೇಡ. ಇವಾಗ ತಿಂಡಿ ತಿನ್ನಲ್ವಾ? ಇದೇ ಬೇಕು ಅಂತೇನಿಲ್ಲ, ಮನೇಲಿ ಏನ್ ಮಾಡ್ತಾರೋ ಅದನ್ನ ತಿಂತೀನಿ. ಅಷ್ಟೊಂದು ತ್ಯಾಗ ಎಲ್ಲ ಏನ್ ಬೇಕಾಗಿಲ್ಲ ಸರ್. ಪರವಾಗಿಲ್ಲ, ಹೇಳಿ. ಪಡ್ಡು ಮಾಡಿಸಿ. ಮಾಡೋದು ಏನು ಇಲ್ಲಪ್ಪ, ಎಲ್ಲ ತರ್ಸೋದೆ ಫ್ರಮ್ ಹೋಟೆಲ್. ಬಾವ್, ನನಗೆ ಶಾವ್ಗೆ ಉಪ್ಪಿಟ್ಟು, ಅವಲಕ್ಕಿ ಒಗ್ಗರಣೆ. ಯೂಸ್ಲೆಸ್ಸು, ನಿನ್ಗೇನ್ ಬೇಕು ಅಂತ ಹೇಳು. ಈ ನಡುವೆ ನಾನು ಔಟ್ಸೈಡ್ ಫುಡ್ ತಿನ್ನೋದನ್ನ ಕಡಿಮೆ ಮಾಡಿದ್ದೀನಿ. ಹಾಗಿದ್ರೆ ಆಯ್ತು, ಟಿಫಿನ್ ಕಟ್ ನಿನಗೆ. ಅಕ್ಕ, ಲಂಚು ಡಿನ್ನರ್ ಇವತ್ತು ಯಾವುದೂ ಇರಲ್ಲ. ವಾಯ್? ಮನೇಲಿ ಅಗರಬತ್ತಿ, ದೀಪ, ಆರತಿ ಏನು ಬೆಳಗ್ಬಾರ್ದು ಅಂತ ನೈನಿ ಹೇಳಿದ್ಮೇಲೆ
ಇನ್ನು ಸ್ಟವ್ ಹೇಗೆ ಆನ್ ಮಾಡ್ತೀಯ ಸಿತಾರ? ಅಯ್ಯೋ, ವಾಟ್ ದ ಹೆಲ್ ಇಸ್ ದಿಸ್ ವಲ್ಲಭ್? ನನ್ ಪೆದ್ಗಂಡ ಅದೇನ್ ಹೇಳ್ತಾನೋ ಇಲ್ಲಿ ಕೇಳು. ನೈನಿ ಇವತ್ ಏನ್ ಹೇಳಿದ್ಲು? ರಾತ್ರಿ ಒಳಗೆ ತಿಲೋತ್ತಮ ಅತ್ತೆ ಹೋಗ್ತಾರೆ ಅಂತ ಅಲ್ವಾ? ಏನು ತುಂಬಾ ನೇರವಾಗಿ ಮಾತಾಡ್ತಿದ್ದೀನಾ? ವರ್ಡ್ಸ್ ತುಂಬಾ ರಾ ಆಯ್ತಾ? ಕೆಲವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಈ ತರ ವರ್ಡ್ಸ್ ಯೂಸ್ ಮಾಡಿದ್ರೇನೆ ಸೂಟ್ ಆಗೋದು ರೀ. ಹೇಯ್, ಒಬ್ರು ಹುಚ್ಚ ಭ್ರಮೆಗೆ ನಿನ್ ಹುಚ್ಚಾಟ ಜೊತೆ ಆಗಿದೆ. ಆಗ್ಲೇ ಬಂದು ನಮ್ಮ ಮಾಮ್ಗೆ ನಾಮ ಹಚ್ಚಿದ್ಲು. ಅದ್ಗೆ ಅಡ್ಡಕ್ಕೆ ಹಾಕಿದ್ರೆ ಉದ್ದಕ್ಕೆ ಹಾಕಿದ್ರು? ಅದ್ಗೆ ಉದ್ದಕ್ಕೆ ಹಾಕ್ದೆ. ಹಾಗಾದ್ರೆ ಅತ್ತೆಗಾದ್ರಿಂದ ಒಳ್ಳೇದೇ ಆಗತ್ತೆ. ಪ್ರಾಣ ಅಪಾಯ ಅಂತ ಸ್ಟವ್ ಹಚ್ಚಲ್ವಾ? ಹಾಗಾದ್ರೆ ನಾನು ಕಾಫಿ ಹೇಗೆ ಕುಡಿಬೇಕು? ಬೆಂಕಿ ಹತ್ಕೊಂಡು ಅತ್ತೆಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನಾನು ಒದ್ದಾಡ್ತಿದ್ರೆ ನೀನ್ ಕಾಫಿ ಟೀ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಸುಮನಾ. ನೀವ್ ಬೇಕಾದ್ರೆ ಹೋಟೆಲಿಂದ ಟಿಫಿನ್ ಕಾಫಿ ಎಲ್ಲ ತರಿಸ್ಕೊಳ್ಳಿ, ಬಟ್ ನಾನಂತೂ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ. ಹಾಗಾದ್ರೆ ನೀನ್ ಮಾಡೋದು ಅನ್ನ ಅಲ್ಲ, ಪಿಂಡ. ವಾಟ್? ಸಿತಾರ, ನೈನಿ ಬೇಡ ಅಂದ್ರು ಬಲವಂತವಾಗಿ ಪ್ರಯೋಗ ಮಾಡಿದ್ರೆ ನಿನಗೆ ತೊಂದರೆ. ಬಾವಾ, ನೀವ್ ಅತ್ತೆ ನಿಲ್ ಕರೀರಿ, ಸ್ಟವ್ ಹಚ್ಚೋದ ಬೇಡ್ವೋ ಅಂತ ಕೇಳಿದ್ರಾಯ್ತು. ಯಾರು ತಾವಾಗೆ ಬೆಂಕಿ ಹಚ್ಕೊಳ್ಳಲ್ವಲ್ಲ ಸುಮ್ನಾ? ಒಂದ್ಸಲ ಕರೆದು ಕೇಳೋಣ ಅಕ್ಕ. ಇಷ್ಟು ಬೇಗ ಬರಲ್ಲ. ನಾನು ಹಚ್ಚಿರೋ ನಾಮ ಅವ್ರಿಗಿಷ್ಟ ಆಗದೆ ಬಾಡೋಗಿರೋ ಮುಖಕ್ಕೆ ಸೋಪ್ ಹಾಕೊಂಡು ಉಚ್ಕೋತಾ ಇರ್ತಾರೆ. ವಲ್ಲಭ್, ಇವ್ರ ಮಾತುಗಳಿಗೆ ಭಯ ಹೆಚ್ಚಾಗಿ ಆಂಟಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಆಂಟಿಗೆ ಹೀಗಾಗ್ಲಿ ಅಂತ ಆಸೆ ಇವ್ರಿಗೆ. ಮಾಮ್ ಗುರುಗಳು ಕೊಟ್ಟಿದ್ ರುದ್ರಾಕ್ಷಿ ಮಾಲೆ ಹಾಕೊಂಡ್ರೆ ಹೊರತು ಇವ್ರ ಮಾತೆಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ. ಮತ್ತಿನ್ನೇನು, ಇವ್ರ ಭಯ ಇವ್ರಿಗಿರ್ಲಿ, ನಮ್ ನಂಬಿಕೆನ ನಾವ್ ನಂಬೋಣ. ಕಮ್ ವಲ್ಲಭ್. ಅಲ್ಲೆಲ್ಲಿಗೆ? ಕಿಚನ್ ಕಡೆಗೆ. ಸ್ಟವ್ ಇರೋದಲ್ಲೇ ಅಲ್ವಾ? ನೈನಿ, ನಾವು ನಿನ್ ತಂಟೆಗೆ ಬಂದಿಲ್ಲ. ಒಳ್ಳೇದಕ್ಕೆ ಹೇಳ್ತಾ ಇರೋದು ಭಾವ. ಥ್ಯಾಂಕ್ಸ್, ಬಟ್ ಐ ಡೋಂಟ್ ಕೇರ್. ನೈನಿ, ಜಾಗ ಬಿಡು. ನನ್ ಮಾತ್ ಕೇಳಿ. ಏಯ್, ಜರ್ಕೊಳ ಬಾ ವಲ್ಲಭ್. ಅಯ್ಯೋ, ಅಮ್ಮ, ಎದ್ದೇಳೆ ಬಿಡ್ತೇನೆ. ಅದು ನಾನಿದ್ದಾಗ್ಲೇ. ಯಾರಿಲ್ ನೀರ್ ಹಾಕಿದ್ದು? ಸಾರಿ ರೀ, ಆಕ್ಚುಲಿ ನಾನೇ ಹಾಕಿದ್ದು. ನಾವ್ ಹೀಗ್ ಬೀಳ್ಲಿ ಅಂತಾನೆ ಹಾಕಿದ್ಯಾ? ಏ ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಯಾ. ನಮ್ ತಂಗಿ ನೈನಿ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾಳಲ್ವಾ. ಬೆಂಕಿ ಎಲ್ ಬೇಕಾದ್ರೂ ಹತ್ಕೋಬಹುದು ಅಂತ ಸುತ್ತಲೂ ನೀರ್ ಹಾಕಿದ್ದೆ ಕಣ್ರಿ. ಶಭಾಷ್, ಅಡ್ವಾನ್ಸ್ ಆಗಿ ಯೋಚನೆ ಮಾಡಿದೆ ಅಲ್ವಾ? ನಿನ್ ಮುಖ ಚೆನ್ನಾಗಿ ಇದೆ ಅಲ್ವಾ? ನಾನು ಕೂಡ ಸಿಟ್ಟಲ್ಲಿ ಹೋಗೋಣ ಅನ್ಕೊಂಡೆ. ಸದ್ಯ ಹೋಗ್ದಿದ್ದು ಒಳ್ಳೇದಾಯ್ತು. ನಿನ್ ಟೈಮ್ ಚೆನ್ನಾಗಿದೆ. ಇನ್ನು ಏನ್ ನೋಡ್ತಿದ್ಯಾ ಸಖಿ?
ಹೋಗಿ ಒಣಗಿಸ್ಕೋ, ಇಲ್ಲ ಅಂದ್ರೆ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ ಹೋಗು. ನೈನಿ ಬೇಡ ಅಂದ್ರೂ ಕೇಳಲಿಲ್ಲ. ಇತ್ತೀಚೆಗೆ ಎಲ್ಲರೂ ಜಾರ್ತಾ ಇದ್ದಾರೆ, ಹುಷಾರಾಗಿರ್ಬೇಕು ಅಂತ ಎಚ್ಚರಿಕೆ ಇದು. ನನ್ ಗಂಡನ್ ಸೊಂಟನಾದ್ರೂ ಮುರಿಬೇಕಿತ್ತು, ಆಗ ಅಟ್ಲೀಸ್ಟ್ ರೂಮಿಂದ ಆಚೆ ಬರ್ತಿರ್ಲಿಲ್ಲ. ಬೇಬಿ, ನೀನ್ ಕೇಳಿದ್ಯಲ್ಲ ಬೇಬಿ ಡಾಲ್. ಕಷ್ಟಪಟ್ಟು ತಗೊಂಡ್ ಬಂದಿರೋ ಹಾಗೆ ಹೇಳ್ತಿದ್ಯಲ್ಲ ವಲ್ಲಭ್. ಹಲೋ, ನೈನಿ ರೂಮ್ಗೆ ಹೋಗಿ ಗಾಯತ್ರಿ ಅಂತ ಹೆಸರಿಟ್ಟಿರೋ ಈ ಬೊಂಬೆನ ತಗೊಂಡ್ ಬರೋದು ಕೂಡ ಕಷ್ಟನೇ ಗೊತ್ತಾ? ನೀನ್ ಕೇಳ್ದೆ ಅಂತ ತಗೊಂಬಂದೆ ಅಷ್ಟೇ. ಇದನ್ನ ವಾಪಸ್ ನೈನಿ ಕೊಡ್ಲಿಲ್ಲ ಅಂದ್ರೆ ಗಲಾಟೆ ಆಗುತ್ತಷ್ಟೇ. ಥ್ಯಾಂಕ್ಸ್. ಏಕೆ ಗಲಾಟೆ ಆಗುತ್ತೆ ಅಂತನಾ? ಅದಕ್ಕಲ್ಲ, ನಾನ್ ಕೇಳಿದ ತಕ್ಷಣ ತಂದ್ಕೊಟ್ಟಿದ್ದಕ್ಕೆ. ಅಷ್ಟಕ್ಕೂ ಈ ಬೊಂಬೆ ಹತ್ರ ಏನ್ ಕೆಲ್ಸ? ಇದ್ರ ಬಗ್ಗೆ ಆಮೇಲೆ ಕೇಳೋಣ ಅನ್ಕೋತಿದ್ದೆ. ಮೊದ್ಲು ನೀನ್ ಕೇಳ್ಬೇಕಾಗಿರೋ ಪ್ರಶ್ನೆ ಏನು ಗೊತ್ತಾ? ಏನು? ಒಲೆ ಹತ್ತಿಸ್ದೇ ಇರೋ ಮನೆಯಲ್ಲಿ ನಾನು ಬಿಸಿ ಬಿಸಿ ಕಾಫಿ ಹೇಗ್ ಕುಡಿತಿದ್ದೀನಿ ಅಂತ. ಏ ಹೌದಲ್ವಾ, ನೀನೇ ಬೆರೆಸ್ಕೊಂಡ್ಯಾ? ನೋ 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 ನೋ, ಕಿಚನ್ನಿಗೂ ಹೋಗಿಲ್ಲ, ಒಲೆನೂ ಹಚ್ಚಿಲ್ಲ. ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡೆ. ಎಷ್ಟು ಬಿಸಿ ಇದ್ರೆ ಅಷ್ಟು ಜಾಸ್ತಿ ಟಿಪ್ ಕೊಡ್ತೀನಿ ಅಂತ ಹೇಳ್ದೆ. ವೆರಿ ಹಾಟ್ ಅಂಡ್ ಟೇಸ್ಟಿ, ಯು ನೋ. ಸರಿ ಬಿಡು, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಕೊನೆಯಲ್ಲಿ ಉಳಿಯೋ ಕಾಫಿ ತುಂಬಾ ಟೇಸ್ಟಿಯಾಗಿರತ್ತಂತೆ. ಈ ಗೊಂಬೆ ಕುಡ್ಸೋಣ ಅಂತ. ಹೇ, ಆರ್ ಯು ಮ್ಯಾಡ್? ಹೀಗ್ ಮಾಡ್ತಾ ಇದ್ದೀರಾ ನೀವು? ಏನೇ ಆಗಿದೆ ನಿಮ್ಗೆ? ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಸುಮ್ನೆ ಇರು. ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಅತ್ತೆ ಸುಮ್ನೆ ಇರು. ಏಯ್, ನೀನ್ ಸುಮ್ನೆ ಇರೋ. ಏಯ್, ಯಾಕೆ ಈ ತರ ಎಲ್ಲ ಮಾಡ್ತಿದ್ಯಾ? ಅತ್ತೆ ಏನಾಯ್ತು? ಲೈಟ್ ಹೌಸ್ ಯಾಕೆ ಕಿರ್ಚಾಡ್ತಿದ್ಯಾ? ಗೊಂಬೆ ಡ್ರೆಸ್ ಯಾಕೆ ತೆಗ್ದಿದ್ದೀರಾ? ಅದನ್ನೇ ಅಲ್ವಾ ನಾನು ಕೇಳ್ತಿರೋದು. ವಲ್ಲಭಾ, ಏನ್ ಮಾಡ್ತಿದ್ಯಾ? ನನ್ನೇನ್ ಕೇಳ್ಬಿಡಿ, ಸಕಿನ ಹೇಳ್ತಾಳೆ. ಭಯ ಪಡ್ಬೇಡ ವಲ್ಲಭ್, ಈಗಂತದ್ ಏನಾಯ್ತು ಅಂತ. ಅದನ್ನೇ ಕೇಳ್ತಿರೋದು, ಏನಾಯ್ತು ಅಂತ. ಹೀಗೆ ವೇಟ್ ನೈನಿ, ಐ ವಿಲ್ ಹ್ಯಾಂಡಲ್ ದಿಸ್. ಸಿ ಯೂಸ್ಲೆಸ್,
ನೀನ್ ನೀರ್ ಮೇಲ್ ಕಾಲಿಟ್ಟು ಜಾರ್ ಬಿದ್ದಕ್ಕೆ ಬರೀ 1 ಡ್ರೆಸ್ ಅಲ್ಲ 10 ಡ್ರೆಸ್ ಬದಲಾಯಿಸು, ನೀನನ್ ಯಾರು ಕೇಳಲ್ಲ. ಆದ್ರೆ ಗಾಯತ್ರಿ ಡ್ರೆಸ್ ಯಾಕೆ ತೆಗ್ದೆ? ನಾನು ಗಾಯತ್ರಿ ಡ್ರೆಸ್ ತೆಗದ್ನಾ? ಯಾಕೆ ಹೀಗಂತಿದಳು? ಗಾಯತ್ರಿ ಅಂದ್ರೆ ಆ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಲ್ಲ ಸಖಿ. ಆ ಗೊಂಬೆ ಡ್ರೆಸ್ನ ಯಾಕೆ ತೆಗ್ದೆ ಅಂತ ಕೇಳ್ತಿರೋದು. ಓ ಬೊಂಬೆನಾ? ನೀನ್ ಹೇಳೋವರೆಗೂ ನನಗ್ ಗೊತ್ತೇ ಆಗ್ಲಿಲ್ಲ ಸುಮನಾ.